ಪೇಟೆಲೆಲ್ಲ ಓಡಾಡ್ಕೊಂಡಿದ್ದಾರೆ ಆರಾಮಾಗಿ ಸರ್. ಮೌಲ್ವಿನ ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು. ಅವನು ಯಾರೋ ಅನ್ನಪಡ್ಡು ಮೌಲ್ವಿ, ಅವನು ಕೂತ್ಕೊಂಡು ಇವತ್ತು ಸಮಾಜದ ಮೇಲೆ ಈ ರೀತಿ ಒಂದು ಚಿತಾವಣೆಯನ್ನು ಕೊಡ್ತಾನೆ ಅಂತಂದರೆ, ಯಾರೋ ಪೋಸ್ಟ್ ಮಾಡಿದಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆನ ಕೊಡಬೇಕು ಅಂತ ಹೇಳಿದ್ರೆ ಏನು ಮೌಲ್ವಿದು ಇವನು ಶರಿಯಾನ ಇಲ್ಲಿರೋಂಥ ಅನ್ವಯ ಆಗಿರೋಂಥ ಈ ರಾಷ್ಟ್ರದಲ್ಲಿ ಜಾರಿಯಲ್ಲಿರೋದು ಶರಿಯಾನ ಅಥವಾ ಅಂಬೇಡ್ಕರ್ ಬರೆದಿರುವಂಥ ಕಾನ್ಸ್ಟಿಟ್ಯೂಷನ್? ಜಿ ಪರಮೇಶ್ವರ್ ಅವರೇ, ನಿಮ್ಗೆ ರಾಹುಲ್ ಗಾಂಧಿ ಯಾವಾಗಲೂ ಸಣ್ಣ ಬುಕ್ ಇಟ್ಕೊಂಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಸಭೆ ಸಮಾರಂಭ ಎಲ್ಲ ಕಡೆನೂ ತೋರಿಸ್ತಾ ಇರ್ತಾರಲ್ಲ, ಅಲ್ಲಾಡಿಸ್ತಾ ಇರ್ತಾರಲ್ಲ, ಇದೇನ ನೀವು ಕೊಡೋಂಥ ಮರ್ಯಾದೆ ಅಂಬೇಡ್ಕರ್ ಅವರಿಗೆ? ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಮುಸಲ್ಮಾನರ ಸಂಖ್ಯಾಬಾಹುಳ್ಯ ಜಾಸ್ತಿ ಇರುವಂಥ ಜಾಗಗಳಲ್ಲಿ ಅದು ಜಾರಿ ಆಗಲ್ವಾ? ಅಲ್ಲಿಗೆ ಅನ್ವಯ ಆಗಲ್ವಾ? ಅನ್ವಯ ಆಗಲ್ಲ ಅನ್ನೋ ಸಂದೇಶನ ನೀವು ಕೊಡ್ತಾಯಿದ್ರಿ. ಯಾರೊಬ್ಬ ಅವನು ಅನಕ್ಷರಸ್ಥ, ಅವನು ಮುಲ್ಲ ಈ ರೀತಿ ಚುನಾವಣೆ ಕೊಡ್ತಾ ಇದ್ದಾನಲ್ಲ, ಅವನಿಗೆ ನಿಮ್ಮ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ನಿಮ್ಮ ಮುಲ್ಲನಿಗೆ ಅನ್ವಯ ಆಗಲ್ವಾ? ಹಾಗಾದರೆ ಅವನ ಮೇಲೆ ನೀವು ಅದನ್ನು ಜಾರಿ ಮಾಡಲ್ವ? ನೀವು ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ? ಅಂಬೇಡ್ಕರ್ ಅವರನ್ನು 1952 ಚುನಾವಣೆಯಲ್ಲಿ, 53ರಲ್ಲಿ ಮಾತನಾಡಿದಂಥ ಬೈ ಎಲೆಕ್ಷನಲ್ಲಿ ನಿಮ್ಮ ನೆಹರು ಅವರು ಅಂಬೇಡ್ಕರ್ ಅವರ PS ಸೆಕ್ರೆಟರಿನೇ ಅವ್ರ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಸೋಲಿಸಿ ಅವಮಾನ ಮಾಡಿದ್ವಿ. ಅಂಬೇಡ್ಕರ್ಗೆ ಭಾರತ ರತ್ನವೂ ಕೊಡಲಿಲ್ಲ. ಆದರೆ ಇವತ್ತು ಚುನಾವಣಾ ಕನ್ವೀನಿಯನ್ಸಿಗೋಸ್ಕರವಾಗಿ ಅಂಬೇಡ್ಕರ್ ಬರೆದಿರುವಂಥ ಕಾನ್ಸ್ಟಿಟ್ಯೂಷನ್ನ ನೀವು ಹಾದಿಬೀದಿಲಿ ತೋರಿಸ್ತಾ ಇರ್ತೀರಿ. ಆದರೆ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಇದು ಅನ್ವಯ ಆಗಲ್ಲ ಅಂತಂದರೆ ನೀವು ಅಂಬೇಡ್ಕರ್ ಅವರಿಗೆ ಯಾವ ಮರ್ಯಾದೆ ಕೊಡ್ತಾ ಇದ್ದೀರಿ ಅನ್ನೋದು ಇದರಲ್ಲಿ ಸ್ಪಷ್ಟವಾಗ್ತಿದೆ. ಇದಕ್ಕೆ ನಾವು ಕೈಕಟ್ಟಿ ಕೂತ್ಕೊಳ್ಳಲ್ಲ. BJP ಅವರು ಬಂದರು, ಪ್ರಾರಂಭದಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋದರು, ಅಲ್ಲಿ ಹೋಗಿ ಮಾಹಿತಿನ ಪಡ್ಕೊಂಡ್ರು, ಒಂದು ಹೇಳಿಕೆಯನ್ನು ಕೊಟ್ಟರು, ಹೋದರು. ಇನ್ಯಾರು ಬರಲ್ಲ, ನೀವು ಇದು ಮುಲ್ಲಾಗಳನ್ನು ನಾವು ರಕ್ಷಣೆ ಮಾಡಿಬಿಡ್ಬೋದು, ಪೂರ್ಣ ಮುಸಲ್ಮಾನರನ್ನು ರಕ್ಷಣೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ನಾವು ಕೈಕಟ್ಟಿ ಕೂತ್ಕೊಳ್ಳಲ್ಲ. 24ನೇ ತಾರೀಕು ಜನಸುರಕ್ಷಾ ಸಂರಕ್ಷಣಾ ಒಂದು ಆಂದೋಲನ ಸಮಿತಿಯಿಂದ ನಮ್ಮ ಒಂದು ಮೈಸೂರಿನಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಆ ಮುಲ್ಲನನ್ನು ಅರೆಸ್ಟ್ ಮಾಡಲೇಬೇಕು. ಆ ಪುಂಡ್ರು ಯಾರ್ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಮ್ಮ ಪೊಲೀಸ್ ಇಲಾಖೆಗೆ ಎಲ್ಲರನ್ನೂ ಪತ್ತೆ ಹಚ್ಚುವಂತಹ, ಅವರನ್ನು ಕಾನೂನಿನ ಕುಣಿಕೆಗೆ ತರುವಂತಹ ಶಕ್ತಿ ಇದೆ. ಆದರೆ ದುರ್ದೈವದ ಸಂಗತಿ ಅಂತಂದರೆ ಪುಂಡ್ರ ಪರವಾಗಿರುವಂತಹ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಓಲೈಸುವಂಥ ವ್ಯಕ್ತಿ ಈ ರಾಜ್ಯದ ಗೃಹ ಸಚಿವರಾಗಿದ್ದಾರೆ.